ಅಜಂ ವರ್ಸಸ್ ಬೇಗ್. ಇತ್ತೀಚೆಗಷ್ಟೇ ಚುನಾವಣಾ ಪ್ರಚಾರದಲ್ಲಿ ರೌಡಿ ಶೀಟರ್ ಬ್ರಿಗೇಡ್ ಅಜಂ ರಾಜಕಾರಣಿಗಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಆದರೆ ರಾಜಕಾರಣಿಗಳು ಇದೊಂದು ದೊಡ್ಡ ಸುದ್ದಿ ಆಗ್ತಾ ಇದ್ದ ಹಾಗೆ ಉಲ್ಟಾ ಹೊಡೆದಿದ್ದಾರೆ. ಅಜಂ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಇಲ್ಲಿ ಏನು ಮಾತಾಡಿದ್ದಾರೆ, ಬ್ರಿಗೇಡ್ ಅಜಂ ರಾಜಕಾರಣಿಗಳ ಬಗ್ಗೆ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ರೋಷನ್ ಬೇಗ್ ವಿರುದ್ಧ ಕಿಡಿಕಾರಿದ್ದಾರೆ. ಅಜಂ ಹೇಳಿದ್ದೇನು ಅನ್ನೋದನ್ನು ನೀವು ನೋಡಿ. ಈಗ ಎಲೆಕ್ಷನ್ ಹತ್ರ ಬಂದಾಗ ರೌಡಿ ಶೀಟರ್ಗಳನ್ನು ಪರೇಡ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ. ಇದೇ ತೊಂದರೆ ಸರ್, ಇದೇ ತೊಂದರೆ. ಅವರು ಎಲೆಕ್ಷನ್ ಬಂದ ತಕ್ಷಣ ನಮಗೆ ತೊಂದರೆ ಕೊಡ್ತಾರೆ. 110 ಹಾಕೋದು, ಒಳಗಡೆ ಕಳಿಸೋದು, ಇದು ಏನು ಸರ್ ಇದು? ರೌಡಿ ಏನು ಒಳ್ಳೆಯೂ ಆಗಬಾರ್ದು ಸರ್. ಈ ಡೆಮೋಕ್ರೆಟಿಕ್ ಕಂಟ್ರಿ ಸರ್ ಇದು. ಎಲ್ಲನಿಗೆ ಫ್ರೀಡಮ್ ಇದೆ, ಎಲ್ಲರಿಗೆ ಇಲ್ಲ ಯಾರಿಗೆ ಇಲ್ಲ ಅಂತ ಎಲ್ಲರಿಗೆ ಫ್ರೀಡಮ್ ಇದೆ, ಎಲ್ಲರೂ ಮಾಡ್ಬೋದು ಸರ್. ಇವಾಗ ಎಷ್ಟು ರೌಡಿ ಕೌನ್ಸಿಲರ್ ಆಗಿಲ್ಲ ಸರ್, ಎಷ್ಟು ರೌಡಿ ಬೇರೆ ಅವ್ರ ಪಾರ್ಟಿಗೆ ಮಾಡ್ತಾ ಇಲ್ಲ. ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದವ್ರು ಎಲ್ಲರೂ ರೌಡಿ ಇದ್ದಾರೆ ಸರ್ ಎಲ್ಲರ ಪಾರ್ಟಿನಲ್ಲಿ. ಇಲ್ಲಿ ಅಂತ ಇಲ್ಲ, ಎಲ್ಲರ ಪಾರ್ಟಿನಲ್ಲಿ ಇದ್ದಾರೆ. ಅವ್ರೇನು ಮಾಡ್ತಾ ಇಲ್ಲ ಸರ್. ನಮಗೆ ಒಬ್ಬನೇದು ತೋರಿಸ್ತಾ ಇದ್ದಾರೆ. ನಾನು ಒಬ್ಬನೇ ಇರೋದು ಸರ್ ರೌಡಿ ಬೆಂಗಳೂರಿನಲ್ಲಿ. ಅಷ್ಟು ರೌಡಿ ಇದ್ದಾರೆ, ಅವ್ರದ್ದು ಬೇರೆ ಯಾರ್ದು ತೋರಿಸ್ತಾ ಇಲ್ಲ. ತೋರಿಸ್ಬೇಕು ಸರ್, ಎಲ್ಲರದು ತೋರಿಸ್ಬೇಕು. ಈಗ ಈ ಮೊನ್ನೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಪೊಲೀಸರು ನಿನ್ನ ಕರೆಸಿ ಪರೇಡ್ ಮಾಡಿಸಿ ಆ ಥರದ್ದು ಏನಾದ್ರು? ಇಲ್ಲ ಸರ್, ನಾನು ಆ ಟೈಮ್ ಇದ್ದಿಲ್ಲ ಸರ್. ನಮ್ಮ ಫಾದರಿಂದಲ ಡೆತ್ ಆಯಿತು, ಅಲ್ಲಿ ಕ್ಯಾಲ್ಕಟಾನಲ್ಲಿ ಇದ್ದೆ ಸರ್. ಆದಮೇಲೆ ಬಂದು ಯಾರು ಕರೆದಿಲ್ಲ ಸರ್ ನನಗೆ. ನಾನು ಏನು ಮಾಡ್ತಲ್ಲ ಸರ್, ಯಾಕೆ ಕರೀತಾರೆ ಸರ್ ಅವರು? ಸುಮ್ಮನೆ ಪೊಲೀಸವ್ರದ್ದು ಅಷ್ಟೇ ಸರ್. ಏನಾನ ಎನ್ಕೌಂಟ್ರ್ ಮಾಡೋಣ ಅಂತ ಇದು ತೋರಿಸ್ತಾ ಇರೋದು ಮೀಡಿಯಾ ಅವ್ರ ಜೊತೆಯಲ್ಲಿ. ಟಿ ವಿನಲ್ಲಿ ಅಷ್ಟು ಬೇಜಾರಾಯಿತು ಸರ್. ನಾನು ತೋರಿಸ್ದು ಒಂದು ಕೇಸ್ ತೋರಿಸ್ಬಿಲ್ಲಿ, ನಂದು ಕಿಡ್ನ್ಯಾಪ್ ಇರಲಿ, ₹1 ರೋಲ್ ಕಾಲ್ ತೊಗೊಳ್ಳಿದೆ ಅಂತ. ಬಿರ್ಗೆ ರೋಡ್ ಅಷ್ಟು ಕ್ಲಬ್ ಇದೆ ಸರ್. ಹೋಗಿ ಇನ್ಕ್ವೈರಿ ಮಾಡಲಿ ಸರ್. ನಾನು ₹1 ತೊಗೊಳ್ಳಿದೆ ಅಂತ ರೋಲ್ ಕಾಲ್ ಯಾವಾಗ ನಮ್ಮ ಹುಡುಗರು ಹೋಗ್ತಾರೆ? ನಾನೇ ಹೋಗಲ್ಲ, ನಮ್ಮ ಹುಡುಗರನ್ನೇ ಹೋಗಲ್ಲ ಸರ್ ಆ ಕ್ಲಬ್ಗೆ. ನಮ್ಮ ಹತ್ರ ಹುಡುಗರು ಇದ್ದರೆ ಗಲಾಟೆ ಏನು ಮಾಡಬಾರ್ದು ಸರ್. ಇವಾಗ ನಾವು ಚೆನ್ನಾಗಾಗ್ತೀವಿ ಸರ್. ನಮ್ಮ ಹುಡುಗರಿಗೆ ಅಷ್ಟೇ ಹೇಳೋದು ಚೆನ್ನಾಗಾಗ್ಬಿಡು ಅಂತ. ಇವಾಗ ನಾವು ಚೆನ್ನಾಗಿಬಿಟ್ರೆ ಅವರು ಚೆನ್ನಾಗಿಬಿಡ್ತಾರೆ ಸರ್. ನಾವು ಫೀಲ್ಡ್ನಲ್ಲಿ ಇದ್ದರೆ ಅವರು ಎಲ್ಲೇ ಸರ್, ಅವ್ರ ಲೈಫು ಅವರು ಲೈಫ್ ಹಾಳು ಮಾಡಬಾರ್ದು. ಈಗ ಮೊನ್ನೆ ಈ ಇನ್ಸಿಡೆಂಟ್ ಆದಮೇಲೆ ಪೊಲೀಸರು ನಿನ್ನ ಕರೆಸಿದ್ರು. ಏನಾಯ್ತು, ಏನು ಆಮೇಲೆ? ನಮಗೆ ಅರೆಸ್ಟ್ ಮಾಡಿದ್ರು ಸರ್. ರಫಿ ಸಾಹೇಬರು ಫಿರ್ಜೆಟ್ ಒಂದು ಪುಲಿಕೇಶ್ನಾಗ ಅವ್ರು ಅರೆಸ್ಟ್ ಮಾಡಿ 110 ಹಾಕಿ ಕಳಿಸಿದ್ರು ಸರ್ ನನಗೆ. ಅಂದರೆ ಇದಕ್ಕೆಲ್ಲ ಕಾರಣ ಆಗಿದ್ದ ಗಾಡಿ ಹತ್ತಿದ್ದು ಅಂತ? ಹೌದು ಸರ್, ಗಾಡಿ ಹತ್ತಿದ್ದು. ಆ ಗಾಡಿನೂ ಬೇಡ, ಈ ಪಾಲಿಟಿಕ್ಸೇ ಬೇಡ ಸರ್. ಇವಾಗ ಈಗ ಬರೀ ನಿಂದು ಒಂದೇ ಕತೆ ಅಲ್ಲ, ಭಾಳ ಜನ ಅಲ್ಲ ಈ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನ, ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನ ರಾಜಕಾರಣಿಗಳು ಬಳಸ್ಕೊಳ್ಳೋದು, ತಮ್ಮ ಕೆಲಸ ಮಾಡಿಸ್ಕೊಳ್ಳೋದು. ಆಮೇಲೆ ಯಾವಾಗ ಅವರಿಗೆ ಏನೋ ತೊಂದರೆ ಬಂತು ಅನ್ನೋ ಟೈಮಿಗೆ ಅವ್ನು ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳೋದು. ಇದು ಏನು ಹಣೆ ಬರ ಏನಿತ್ತು ರೌಡಿಗಳು ಸರ್? ಇದು ಇವಾಗ ಇಲ್ಲ ಅಂತ ನಡೆಸ್ತಾರೆ ಜಯರಾಜಿಂದ ಸರ್. ಜಯರಾಜ್ ಏನು ಪಾಲಿಟಿಕ್ಸ್ನಲ್ಲಿ ಇದ್ದಿಲ್ಲ, ಅವ್ರಿಗೇನು ಇವರು ಇದ್ದಿಲ್ಲ. ಮಿನಿಸ್ಟರ್ಗಳು ಸಪೋರ್ಟ್ ಮಾಡೋದು ಎಲ್ಲರಿಗಿದ್ರು ಸರ್. ಎಲ್ಲ ರೌಡಿ ಮುಂಚೆ ಯಾರನ್ನ ಇರ್ತಾರೆ ಸರ್. ಯಾವುದನ್ನ ಪಾಲಿಟಿಕ್ಸ್ ರೌಡಿಸಮ್, ಇವರು ರೌಡಿ ಇಲ್ಲನ ಪಾಲಿಟಿಕ್ಸ್ ಹೆಂಗೆ ಸರ್ ಎಲೆಕ್ಷನ್ ನಡೆಯೋದು? ಅವರು ಇರಲೇಬೇಕು ಸರ್, ಅವ್ರು ಇದ್ರೇ. ಇವಾಗ ಮುಂದೆ ಯಾರು ಬರೋಲ್ಲ ಸರ್. ಇವಾಗ ಹಿಂದೆಯಿಂದ ಕೆಲಸ ಮಾಡೋದಲ್ಲ ನಾವು. ಹಿಂದೆಯಿಂದ ಮಾಡಲ್ಲ, ಇವಾಗ ಮುಂದೆಯಿಂದ ಮಾಡಲ್ಲ. ಬೇಡ, ಪಾಲಿಟಿಕ್ಸೇ ಬೇಡ. ಹಂಗೆ ಹೇಳ್ಬಿಟ್ರೆ ಸಾಹೇಬರು, ನಾವು ಯಾಕೆ ಸರ್ ಹೋಗಿ ಕೆಲಸ ಮಾಡಬೇಕು? ನಮ್ಮ ಮರ್ಯಾದೆನೇ ಹೋಯ್ತು. ತೋರಿಸಿ 15 ಕೇಸ್ ಇದೆ, 15 ಕೇಸ್ ತೋರಿಸಿ ಸರ್. ಎಲ್ಲಿದೆ 15 ಕೇಸ್ ಅಂತ? ಎಲ್ಲ ಕೇಸ್ ಅಕ್ವಿಟ್ ಆಗಿದೆ. ಒಂದೇ ಕೇಸ್ ನಡೀತಾ ಇರೋದು ಇದು. ಸೊ ಹೆಚ್ಚು ಕಡಿಮೆ 20 ವರ್ಷ ಬೆಂಗಳೂರು ಅಂಡರ್ ವರ್ಲ್ಡ್ ನೋಡಿರೋ ವ್ಯಕ್ತಿ ನೀನು. 20 ವರ್ಷ ನೋಡಿದೆಯಾ, ಆಮೇಲೆ ಭಾಳಷ್ಟು ಎಲೆಕ್ಷನ್ನು ನೋಡಿರೋದು. ರೌಡಿಗಳಿಲ್ಲದೆ ಎಲೆಕ್ಷನ್ ಆಗೋದಿಲ್ಲ. ಆಗಲ್ಲ ಸರ್, ರೌಡಿ ಇರಲೇಬೇಕು ಸರ್ ಎಲೆಕ್ಷನ್ನಲ್ಲಿ. ಇವ್ರಿಗೆ ಗೊತ್ತು ಸರ್, ಪಾಲಿಟಿಕ್ಸ್ ಅವ್ರಿಗೆ, ರೌಡಿ ಇಲ್ಲನ ಎಲೆಕ್ಷನ್ ಆಗಲ್ಲ ಅಂತ. ನಾವೇನು ಭಯ ಗಿಯ ತೋರಿಸಲ್ಲ ಸರ್ ಪಬ್ಲಿಕ್ಗೆ. ಯಾವಾಗ ಹೋಗಿ ತೋರಿಸಿಲ್ಲ. ಚೌಪಡಪಟ್ಲಿಗಲಿ ಎರ್ಲಿನ ಇರಲಿ ಯಾವಾಗ ತೋರಿಸಿಲ್ಲ ಭಯ. ಹೆಸರು ಇದೆ, ಅದೇ ಸಾಕು ಸರ್. ದೇವರು ಕೊಟ್ಟಿರೋದು ಹೆಸರು. ಈಗ ನಿನ್ನ ಆ್ಯಕ್ಟಿವಿಟೀಸ್ ಏನು? ಆ್ಯಕ್ಟಿವಿಟೀಸ್ ಏನಿಲ್ಲ ಸರ್. ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ ಸರ್. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ ಸರ್. ಇವಾಗ ಏನು ಮಾಡ್ತಾಯಿಲ್ಲ ಸರ್. ಕೇಸ್ ಬೇಡ, ಏನು ಬೇಡ. ಇರೋದು ಒಂದು ಕೇಸ್, ಅದನ್ನು ಕೇಸ್ ಇವಾಗ ನಡೀತಾ ಇದೆ. ಅದು ಒಂದು ಕೇಸ್ ಆದಮೇಲೆ ಬಿಟ್ಟು ಎಲ್ಲಿನ ಹೋಗ್ಬಿಡ್ತೀವಿ ಸರ್. ಬೇರೆ ಕಡೆ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರ್ತೀವಿ. ಬೆಂಗಳೂರೇ ಬೇಡ ಇವಾಗ. ಬೆಂಗಳೂರಿನಲ್ಲಿ ಇದ್ರೆ ಸರ್ ಪೊಲೀಸರು ಬಿಡಲ್ಲ. ಅಲ್ಲ, ಬರೀ ಪೊಲೀಸರು ಅಂತಲ್ಲ. ಒಂದು ಕಾಲದಲ್ಲಿ ಏನೋ ಒಂದು ಯೌವನದ ಹುರುಪಿನಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ದಾಯ್ತು, ಅದೆಲ್ಲ ಆಯಿತು. ಆದರೆ ಅವಾಗಿನ ಶತ್ರುಗಳು ಈಗಲೂ ಯಾರೋ ಸೈಡ್ ತೀರಿಸ್ಕೊಳ್ಳೋದು ಇದ್ದಾರೆ ಸರ್. ಶತ್ರುಗಳು ಇದ್ದಾರೆ, ಇಲ್ಲ ಅಂತ ಇಲ್ಲ. ಇವಾಗ ಅವರೇ ಬಿಡ್ತಾ ಇಲ್ಲ ಒಳ್ಳೆಯವನು ಆಗಬೇಕು ಅಂತ. ಇವಾಗ ಏನು ರೌಡಿಸಮ್ ಮಾಡಬೇಕು ಸರ್ ಅವ್ರು ಹೇಳ್ತಾ ಇರೋದು. ಒಳ್ಳೆಯವನು ಆಗಿಬಿಟ್ರೆ ಅವ್ನು ಎಲ್ಲಿ ಸರ್? ಅವ್ನು ಮೇನ್ ತನ್ವೀರ ಸರ್. ನಮಗೆ ಹಾಡು ಮಾರಿದ್ರು, ಲೈಫು ಜೀವನ ಹಾಡು ಮಾಡಿದ್ದು ಮೇನ್ ತನ್ವೀರ. ಇವಾಗ ಒಳಗಡೆ ಕೂತ್ಕೊಂಡೇನೋ ಪ್ಲ್ಯಾನ್ ಆಗ್ತಾ ಇದ್ದಾನೆ ನಮಗೆ ಹೊಡೆಯೋಣ ಅಂತ. ಅದಕ್ಕೋಸ್ಕರ ನಮ್ಮ ಹತ್ರ ಹುಡುಗರು ಇರೋದ್ರ ಸರ್. ಇಲ್ಲ, ನಾನು ಸಿಂಗಲ್ಲೇ ಓಡಾಡ್ತೀನಿ ಸರ್. ನಾನು
ಅಲ್ಲ ತನ್ವೀರ್ ಬಗ್ಗೆ ಅಂದರೆ ಎಲ್ಲರಿಗೂ ತಲೆಯಲ್ಲಿರೋದು ಭಾಳ ಸುಧಾರಿಸ್ಕೊಂಡ, ಪಶ್ಚಾತ್ತಾಪ ಆಯಿತು, ಅಳ್ತಾನ. ಅವ್ನು ಹೇಳೋದು ಸುಳ್ಳು ಸರ್. ಅವನು ಯಾವಾಗ ಕರೆಕ್ಟ್ ಇದು ಮಾತು ಹೇಳಲ್ಲ ಸರ್, ಸುಳ್ಳೇ ಹೇಳೋದು. ಅವನೇ ಜೀವನ ಹಾಳು ಮಾಡಿದ. ಎಷ್ಟು ಹುಡುಗರಿಗೆ ಮಾಡೋದು ಸರ್ ಕೇಳ್ಕೊಳ್ಳಿ, ಎಷ್ಟು ಹುಡುಗರಿಗೆ ಜೀವನ ಲೈಫ್ ಹಾಳು ಮಾಡ್ದ. ಇವಾಗ ಒಳಗಡೆ ಇದಾನ, ಪ್ಲ್ಯಾನ್ ಆಗ್ತಾನೆ ಇದ್ದಾನೆ, ಹೊಡೆಯೋಣ ಅಂತ ನಮಗೆ. ನಾವೇನು ಒಳ್ಳೆ ಅನ್ನೋ ಆಗ್ಬಾರ್ದು ಸರ್. ಜೈಲಿನಲ್ಲಿಂದ ಆಪ್ರೇಟ್ ಮಾಡ್ತಾಯಿಲ್ಲ ಸರ್ ಅವನು. ನಾನು ಬಾಂಬೆ ಅವ್ನಿಗೆ ಕರೆದ, ಶೂಟ್ರಿಗೆ ಅವ್ನಿಗೆ ಕರೆದ, ಇವನಿಗೆ ಕರೆದ, ಏನಾನ ಹೊಡ್ಬಿಡೋಣ ಅಂತ ನಮಗೆ. ಅವ್ನಿಗೆ ಟೈಮ್ ಸಿಗ್ತಲ್ಲ ನಮಗೆ ಹೊಡೆಯೋಕ್ಕೆ. ಅವನಿದ್ದಾನೆ, ಅವ್ನು ಸಜ್ಜಾದ್ ಇದ್ದಾನೆ, ಅವರೆಲ್ಲ ಒಂದೇ ಗ್ರೂಪ್ ಸರ್ ಇವರು. ಅಂದರೆ ಈ ತನ್ವೀರ್ನಿಂದ ಪ್ರಾಣ ಉಳಿಸ್ಕೋಬೇಕಂದ್ರೆ ಅನಿವಾರ್ಯವಾಗಿ ರೌಡಿಸಮ್ ಮಾಡಲೇಬೇಕು ಅನ್ನೋ ಸ್ಥಿತಿಯಲ್ಲಿ ನೀನಿದೆಯಾ? ಹೌದು, ಇವಾಗ ರೌಡಿಸಮ್ ಮಾಡಲ್ಲ. ಆ ಟೈಮ್ ಬಂದರೆ ನಾವು ರೌಡಿಸಮ್ ಮಾಡ್ತೀವಿ ಸರ್. ನಮಗೆ ಏನು ಮಕ್ಕಳು ಇಲ್ಲ, ನಾವು ಹೋಗ್ಬಿಟ್ರೆ ನಮ್ಮ ಮಕ್ಳಿಗೆ ಯಾರು ನೋಡೋದು ಸರ್? ಆ ಪರಿಸ್ಥಿತಿ ಬಂದರೆ ನಾನು ರೌಡಿಸಮ್ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಸರ್. ಇವಾಗ ಮಾಡ್ತಾ ಇಲ್ಲ, ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಆ ಪರಿಸ್ಥಿತಿ ಬಂದರೆ ರೌಡಿಸಮ್ ಮಾಡ್ತೀವಿ ಇಲ್ಲ ಅಂತ ಇಲ್ಲ. ಆ AK ಸಿಂಗ್ ಎನ್ಕೌಂಟ್ರ್ ಕೇಸ್ ಏನು? ನಿನಗೆ ಗನ್ ಕೊಡೋಕೆ ಬಂದಿದ್ರು, ಗನ್ ಕೊಡೋಕೆ ಬಂದಾಗ ಪೊಲೀಸರು ಹೊಡೆದಾಕಿದ್ರು ಅಂತ. ನಿಜವಾಗ್ಲೂ ಗನ್ ಹೊರಗಡೆಯಿಂದ ತರಿಸ್ಕೊಳ್ಳೋದು ಅಥವಾ ಗನ್ಗಳನ್ನು ಮಾರೋದು ಅಂಥ ವ್ಯವಹಾರದಲ್ಲಿ ನೀನು ಇದೆಯಾ ಅಂತ? ಸರ್ ಅದು ಇವ್ರು ಪೊಲೀಸವರು ನನ್ನ ಟಿ ವಿನವ್ರು ನೋಡಿದ್ರು. ಇವಾಗ ಅವ್ರು ತೋರಿಸ್ಬೇಕು ಸರ್, AK ಸಿಂಗ್ ನಮ್ಮ ಜೊತೆಯಲ್ಲಿ ಇದ್ದ, ನಮ್ಮದು ಕೇಸ್ನಲ್ಲಿ ಯಾವುದು ಗನ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ತೋರಿಸ್ಬೇಕು ಸರ್. AK ಸಿಂಗ್ದೇ ಸ್ಟೇಟ್ಮೆಂಟ್ ತೋರಿಸ್ಬೇಕು ಇವ್ರು ಪೊಲೀಸವ್ರು. ನನಗೆ AK ಸಿಂಗ್ ಗನ್ ಕೊಟ್ಟ, ಅದು ಕೊಟ್ಟ, ನಾನು ಗನ್ ಸಪ್ಲೈ ಮಾಡ್ತಾಯಿದ್ದೀನಿ. ಒಂದು ಹುಡುಗರಿಗೆ ಗನ್ ಸಪ್ಲೈ ಮಾಡಿಲ್ಲ ಸರ್, ಒಂದು ಹುಡುಗಕ್ಕೆ ಗನ್ ಸಪ್ಲೈ ಮಾಡಿಲ್ಲ. ಇವರು ಪೊಲೀಸರು ಎಲ್ಲ ಸುಳ್ಳು ಹೇಳ್ತಾ ಇರೋದು ಸರ್. AK ಸಿಂಗ್ ನನಗೆ ಪರಿಚಯನೇ ಇಲ್ಲ. ಅವನಿರೋದು ಇಷ್ಟ್ಯಾಕೆ ಹುಡುಗ, ಅವ್ನು ನನ್ನ ಹುಡುಗ ಇಲ್ಲ, ಇಷ್ಟ್ಯಾಕೆ ಹುಡುಗ ಅವ್ನು. ಎಲ್ಲರಿಗೆ ಯಾರಿಗೇನ ಕೇಳಿ ಸರ್, ನನಗೆ ಪೊಲೀಸ್ ಸ್ಟೇಟ್ಮೆಂಟ್ ತೋರಿಸ್ಲಿ. ಸಿಂಗ್ ಎಲ್ಲನೇ ಕೊಟ್ಟಿದ್ದಾನೆ, ನನಗೆ ಗನ್ ಕೊಟ್ಟಿದ್ದಾನೆ ಅಂತ ತೋರಿಸ್ಲಿ. ವಿಟ್ನೆಸ್ ಇರಬೇಕು ಸರ್, ಯಾವುದನ್ನ ಇರಲಿ, ವಿಟ್ನೆಸ್ ತೋರಿಸ್ಬೇಕು. ಹಿಂಗಿದ್ದ ಆಜಮ್, ಅವನ ಜೊತೆಯಲ್ಲಿದ್ದ ಆಜಮ್ಗೆ ಅವ್ನು ಗನ್ ಕೊಟ್ಟ ಅಂತ ಅವ್ನು ತೋರಿಸ್ಬೇಕು ಸರ್. ಪೊಲೀಸವ್ರು ಹೇಳ್ತಾರೆ, ಇವರು ಸ್ಟೇಟ್ಮೆಂಟ್ ತೋರಿಸ್ಬಿಡ್ತಾರೆ. ಅವ್ರು ತೋರಿಸ್ಬೇಕು ಸರ್, ಅವ್ರು ತೋರಿಸ್ಲಿ ಸರ್. ನಾನೇನು ಭಯ ಪಡ್ತಾ ಇಲ್ಲ, ತೋರಿಸ್ಲಿ. ನಿಂಗಾಗಿರ್ಬೋದು, ನಿನ್ನ ಮನೇಲಿ ಇನ್ಯಾರಿಗಾರ ಆಗಿರ್ಬೋದು, ಗನ್ ಲೈಸೆನ್ಸ್ ಇದೆಯಾ? ಎಷ್ಟು ಗನ್ಗಳಿದೆ? ಇಲ್ಲ ಸರ್, ಗನ್ ಲೈಸೆನ್ಸ್ ನಾನು ಇವಾಗ ಅಪ್ಲೈ ಮಾಡ್ತೀನಿ ಸರ್. ಇಷ್ಟು ತೋರಿಸಿದ್ರು ಗನ್ ಇದೆ, ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು ಅಂತ. ಇವಾಗ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಸರ್. ಇಲ್ಲ ನಾ ಪ್ರೊಟೆಕ್ಷನ್ ಕೊಡಲಿ ಪೊಲೀಸ್ಗೆ, ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿ. ನನಗೆ ಹುಡುಗರು ಬೇಡ, ಯಾರು ಬೇಡ, ಅವ್ರು ಪೊಲೀಸವರ ಇರಲಿ ಪ್ರೊಟೆಕ್ಷನ್ ನನಗೆ. ಇವಾಗ ಏನು ಅಲ್ತಾಫ್ಗೆ ಕೊಟ್ಟಿಲ್ಲ ಪ್ರೊಟೆಕ್ಷನ್ನು, ಎಲ್ಲರಿಗೆ ಕೊಟ್ಟಿದ್ದಾರೆ ಸರ್, ನಮಗೆ ಕೊಡಲಿ. ದಿವಾನ್ ಅಲಿಗೆ ಕೊಟ್ಟಿಲ್ಲ, ನಮಗೆ ಆ ಥರ ಪ್ರೊಟೆಕ್ಷನ್ ಕೊಡಲಿ ಸರ್. ಆ ಗೌರ್ಮೆಂಟ್ದು ಇದೆ, ನಾನು ಇದು ಮಾಡ್ತೀನಿ ಸರ್. ಆ ಸ್ಯಾಲರಿ ಗೌರ್ಮೆಂಟ್ ಏನು ಹೇಳ್ತಾರೆ ಆ ಸ್ಯಾಲರಿನೂ ಪೊಲೀಸವ್ರಿಗೆ ಕೊಡ್ತೀನಿ, ಇಲ್ಲ ಅಂತ ಇಲ್ಲ. ನಮಗೆ ಪ್ರೊಟೆಕ್ಷನ್ ಬೇಕು ಸರ್. ಇವಾಗ ಬೇಡ ಸರ್, ಅದು ರಿವಾಲ್ವರ್ ತೋರಿಸೋದು, ಅವ್ನು ಕೊಟ್ಟಿರೋದು, ಇನ್ನು ಕೊಟ್ಟಿರೋದು. ನನ್ನ ಹತ್ರ ರಿವಾಲ್ವರು ಇಲ್ಲ. ಅಶೋಕ್ ಕುಮಾರ್ ಸಾಹೇಬರು ಹೇಳ್ತಾಯಿದ್ರೆ, ನಾನು ಚೆಕ್ ಮಾಡಿದ್ರೆ ಗನ್ ಸಿಕ್ಕತ್ತೆ ಅಂತ. ತೋರಿಸ್ಲಿ ಸರ್, ಅವ್ನ ಮನೇನೇ ಚೆಕ್ ಮಾಡಿ ತೋರಿಸ್ಲಿ, ಒಂದು ಗನ್ ಸಿಕ್ಬಿಟ್ಲಿ. ಗನ್ಯಾಗೆ ಸರ್ ಪೊಲೀಸವ್ರಿಗೆ ಬರ್ದಾಕ್ತೀನಿ. ಇಲ್ಲ ನಾನು ಎಲ್ಲರಿಗೆ ಬರ್ದಾಕ್ತೀನಿ, ಗನ್ ಕೊಡಿ ಅಂತ, ಗನ್ ಲೈಸೆನ್ಸ್ ಕೊಡಿ, ಇಲ್ಲ ನಾ ಪ್ರೊಟೆಕ್ಷನ್ ಕೊಡಿ, ಪೊಲೀಸ್ ಪ್ರೊಟೆಕ್ಷನ್ ಅಂತ. ಈಗ ಒಂದು ಕಾಲದಲ್ಲಿ ರೌಡಿಸಮ್ಗೆ ಹೋಗಿ ಆಮೇಲೆ ಬದಲಾಗಬೇಕು ಅಂತ ಮನಸ್ಸು ಮಾಡಿದವ್ರು ಪ್ರತಿಯೊಬ್ಬ ರೌಡಿ ತಲೆಯಲ್ಲೂ ರಾಜಕಾರಣದ ಒಂದು ಆಪ್ಷನ್ ಇರುತ್ತೆ. ಹೌದು ಸರ್. ಪೊಲಿಟಿಕ್ಸ್ಗೆ ಹೋಗಬೇಕು, ಯಾವುದೋ ಒಬ್ಬ ದೊಡ್ಡ ಮಂತ್ರಿ ಜೊತೆ ಗುರುತಿಸ್ಕೋಬೇಕು, ಆಮೇಲೆ ನಾನು ಸಣ್ಣ ಪುಟ್ಟ ಎಲೆಕ್ಷನಿಗೆ ನಿಂತ್ಕೊಳ್ಬೇಕು ಅಂಥ ಆಸೆ ನಿನಗೇನಿರೋದು? ಇತ್ತು ಸರ್ ನನಗೆ ಆಸೆ. ನಾವು ಹೋಗಿ MLA ಕರೆದ್ರೆ, MP ಕರೆದ್ರೆ ಹೋಗಿ ಏನಾನ ಕೆಲಸ ಮಾಡಿ ಏನಾನ ಸೀಟ್ ಕೇಳೋಣ ಅಂತ ಸರ್. ಕಾರ್ಪೊರೇಟರ್ ಸೀಟ್ ಕೇಳಿ ನಾವು ಒಳ್ಳೆಯವನ್ನಾಗ್ಬಿಡೋಣ ಅಂತ ಸರ್. ಎಷ್ಟು ರೌಡಿ ಕಾರ್ಪೊರೇಟರ್ ಆಗಿಲ್ಲ ಸರ್. ಆ ಥರ ನನಗೆ ಮನಸ್ಸಿತ್ತು ಸರ್, ಏನಾನ ಆಗೋಣ ಅಂತ, ಕಾರ್ಪೊರೇಟರ್ ಆಗಿ ಏನಾನ ಒಳ್ಳೆ ಕೆಲಸ ಮಾಡೋಣ ಅಂತ. ಇವರು ಬಿಡ್ತಾ ಇಲ್ಲ. ಅದು ಸರ್ ಇದೆ ಎಲ್ಲಿಂದ ಸರ್. ಇವಾಗ ಪಾಲಿಟಿಕ್ಸೇ ಬೇಡ ಅಂತ ಮನ್ಸು ಮಾಡಿದ್ರು. ಇವಾಗ ಕಾರ್ಪೊರೇಟ್ರು ಬೇಡ, ಅದು ಬೇಡ, ಇದು ಬೇಡ ಸರ್. ಇವಾಗ ಯಾರು ರಾಜಕಾರಣಿ ಕರೆದಕ್ಕೆ ಹೋಗಲ್ಲ ಸರ್, ನಾನು ಮನೆ ಬಿಟ್ಟೇ ಹೋಗಲ್ಲ. ಸಾಕಾಯಿತು ಸರ್ ಇದು. ಸೊ ಆಜಮ್, ನೀನು ಪೂರ್ತಿಯಾಗಿ ರೌಡಿಸಮ್ನಿಂದ ಹೊರಗೆ ಬಂದಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಬೋದಾ ನೀನು? ಹಾಂ, ಹೇಳ್ಬೋದು ಸರ್. ನಾನು ಪೂರ್ತಿಯಿಂದ ಬಂದಿದ್ದೀನಿ ಸರ್, ಧೈರ್ಯವಾಗಿ ಅದು ಹೇಳ್ತೀನಿ. ಯಾರ್ದು ಇದಿಲ್ಲ ಸರ್ ನನಗೆ. ಒಳ್ಳೆಯನಾಗಬೇಕು, ನೀವೇ ಹೆಲ್ಪ್ ಮಾಡಬೇಕು ಸರ್. ಫಸ್ಟ್ ಮೀಡಿಯಾ ಅವರೇ ಇರೋದು. ಮೀಡಿಯಾ ಅವರಿಂದ ನಾವು ಒಳ್ಳೆಯನಾಗಬೇಕು ಸರ್. ನೆಕ್ಸ್ಟ್ ಪೊಲೀಸ್ ಇರೋದು. ಪೊಲೀಸ್ ಕರೆಯೋದು, ಸುಳ್ಳು ಕೇಸ್ ಹಾಕೋದು, ಇಲ್ಲ ಎನ್ಕೌಂಟ್ರ್ ಮಾಡಿಬಿಡೋದು. ಯಾಕೆ ಸರ್? ಬೆಳಗ್ಗೆ ತೋರಿಸೋದು 5 ಗಂಟೆಗೆ, 4 ಗಂಟೆಗೆ ಎನ್ಕೌಂಟ್ರ್ ಹಾಕೋದು. ಡೇನಲ್ಲಿ ಆಗಲ್ಲ ಸರ್ ಎನ್ಕೌಂಟ್ರು. ಡೇನಲ್ಲಿ ಯಾವಾಗ ಎನ್ಕೌಂಟ್ರ್ ತೋರಿಸಿಲ್ಲ ಸರ್. ಎಷ್ಟು ಹೊಡೆದ್ರು ಪೊಲೀಸ್, ಅದು ಫೇಕ್ ಎನ್ಕೌಂಟ್ರೇ ಸರ್. ನಾನೇ ಹೇಳ್ತಾ ಇದ್ದೀನಿ, ಫೇಕ್ ಎನ್ಕೌಂಟ್ರೇ ಇದು. ನಮಗೆ ಆ ಥರನ ಎನ್ಕೌಂಟ್ರ್ ಮಾಡೋಣ ಅಂತ ಸರ್. ನನ್ನ ಹತ್ರ ಇಷ್ಟು ಲಿಸ್ಟ್ ಇದೆ ಸರ್, ನಾನು ತೋರಿಸ್ತೀನಿ. ಅಪ್ಲಿಕೇಶನ್ ನಾನು ಫೈಲ್ ಮಾಡಿರೋದು. ಇಲ್ಲಿಂದ ದಿಲ್ಲಿಗೆ, ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೆ. ನಿನ್ನ ಎನ್ಕೌಂಟ್ರ್ ಮಾಡಿ ಯಾರಿಗೇನಾಗಬೇಕಾಗಿದೆ ಸರ್? ಅವ್ರು ಪೊಲೀಸ್ಗೆ ಕೇಳಿ ಸರ್, ನೀವು ಇದು ಪ್ರಶ್ನೆ ಹೋಗಿ ಪೊಲೀಸ್ಗೆ ಕೇಳಿ ಏನು ಲಾಭ ಸಿಗತ್ತೆ ಅಂತ. ನಾನು ಪೊಲೀಸವ್ರ ಮಾತು ಕೇಳಲ್ಲ ಸರ್, ಅದಕ್ಕೋಸ್ಕರ ಅವ್ರಿಗೆ ಬೇಜಾರು. ಅವ್ರು ಕರೆದ್ರೆ ಹೋಗಲ್ಲ.
ಅವ್ರು ಕರೀತಾರೆ ಸ್ಟೇಷನ್ಗೆ ಬಾ ಅಂತ, ನಾನು ಹೋಗಲ್ಲ ಸರ್. ಆ ಪೊಲೀಸ್ಗೆ ಶಿಟ್ಟು ಸರ್ ನನ್ನ ಮೇಲೆ. ನಾನು ದೊಡ್ಡ ಮಾತಾಡ್ತೀನಿ ಪೊಲೀಸ್ಗೆ ಅಂತ, ಏನು ಮಾತಾಡಲ್ಲ ಸರ್. ಅವರೇ ಕರೆಯೋದು, ದೊಡ್ಡ ಮಾತಾಡೋದು. ಆ ಸುಳ್ಳು ಕೇಸ್ ಎಷ್ಟು ಹಾಕಿದ್ದಾರೆ ಸರ್ ನನ್ನ ಮೇಲೆ, ಎಲ್ಲ ಅಕ್ವಿಟ್ ಆಗಿದ್ದಾರದು ಕೇಸಿದು. ಯಾವುದೋ ಒಂದು ಕೇಸ್ನಲ್ಲಿ ಒಂದು ದಿನ ಸಜಾನೂ ಆಗಿಲ್ಲ ನನಗೆ. ಓಕೆ, ಈಗ ಈ ರಾಜಕಾರಣಿಗಳಿಗೆ ಏನು ಹೇಳಬೇಕು ಅನ್ಸತ್ತೆ ನಿನಗೆ? ಬಂದರು ಅಲ್ಲಲ್ಲ ಅಂದರೆ ಇವರಿಗೆ ಹುಡುಗರು ಬೇಕು, ಎಲೆಕ್ಷನ್ ದಿವಸ ಓಟ್ ಹಾಕ್ಸೋಕೆ ಹುಡುಗರು ಬೇಕು, ಜೊತೆ ಕರ್ಕೊಂಡು ಓಡಾಡೋಕೆ ಹುಡುಗರು ಬೇಕು, ತಮಗೆ ಆಗದೆ ಇರೋರಿಗೆ ವಿರೋಧ ಪಕ್ಷಗಳವ್ರಿಗೆ ಧಮಕಿ ಹಾಕ್ಸೋಕೆ ಹುಡುಗರು ಬೇಕು. ಆದರೆ ಹುಡುಗರನ್ನ ಜೊತೆಗೆ ನಿಲ್ಲಿಸ್ಕೊಳ್ಳಲ್ಲ, ಇವ್ನು ನಮ್ಮ ಹುಡುಗ ಅಂತ ಬಾಯ್ಬಿಟ್ಟು ಹೇಳಲ್ಲ. ಅಕಸ್ಮಾತ್ ಕೂತ್ಗೆಗೆ ಬಂದರೆ ಇವ್ನು ಯಾರೋ ನನಗೆ ಗೊತ್ತಿಲ್ಲ ಅಂತಾರೆ. ಅಂಥ ರಾಜಕಾರಣಿಗಳಿಗೆ ಏನು ಹೇಳ್ಬೇಕು ಅನ್ಸುತ್ತೆ ಸರ್? ಅವರಿಂದ ಕೆಲಸ ಮಾಡ್ಕೊಳ್ತೀರಾ ಸರ್? ಆ ಟೈಮ್ ಅವ್ರ ಮೇಲೆ ಬಂದರೆ ನನಗೆ ಯಾರಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಸರ್. ನನ್ನ ಆಪೋಸಿಷನ್ ಬಿಡಲ್ಲ. ಇವಾಗ PC ಮೋಹನ್ ಸಾಹೇಬರು ಇದ್ದಾರೆ, ಅಷ್ಟು RR ಅಶೋಕ್ ಇದ್ದಾರೆ, ಅವ್ರು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಇವ್ರು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ಸರ್. ಕರೆಕ್ಟ್ ಡೈರೆಕ್ಟಿಂದ ಹೇಳಬೇಕು ಸರ್. ಅವ್ನಿಗೆ ಪರಿಚಯ ಇದೆ, ಅವನ ತಂದೆ ಪರಿಚಯ ನನಗೆ, ಅಷ್ಟು ವರ್ಷ ಪರಿಚಯ ಇದೆ. ಅವನಿಂದ ಒಳ್ಳೆಯವನು ಆಗ್ಬೇಕು ಬಿಡಿ ಅಂತ ಮಾತಾಡಬೇಕು ಸರ್. ಅವ್ರು ಇಲ್ಲ ಅಂತ ಹೇಳಿಬಿಡ್ತಾರೆ. ನನಗೆ ಕೇಳಿದ್ರೆ ಸಾರಿ ಅಂತ ಕೇಳ್ತಾ ಇದ್ದಾರೆ News 9ನಲ್ಲಿ. ನಾನು ಹೆಡ್ಲೈನ್ಸ್ ಓದಿದೆ ಸರ್, ಸಾರಿ ಕೇಳ್ತಾ ಇದ್ದಾರೆ ಬೇಕ್ ಸಾಹೇಬರು. ಸಾರಿ ಯಾಕೆ ಕೇಳಬೇಕು ಸರ್? ಅದೇ ಇವಾಗ ಗೊತ್ತಾಯಿತು, ಮೀಡಿಯಾವ್ರು ಬಿಡ್ತಾ ಇಲ್ಲ ಇವ್ರಿಗೆ. ಅದಕ್ಕೋಸ್ಕರ ಇವ್ರು ಸಾರಿ ಕೇಳ್ತಾ ಇರೋದು. ಯಾಕೆ ಸಾರಿ ಕೇಳಬೇಕು ಸರ್? ಮುಂಚೆ ಗೊತ್ತಿಲ್ಲ ನಾನು ರೌಡಿ ಅಂತ? ಗೊತ್ತೂ ಇಲ್ಲ ಸರ್, ಹೇಳಬೇಕು. ಅವ್ನು ರೌಡಿ, ಅವ್ನು ಒಳ್ಳೆಯವನು ಆಗ್ತಾ ಇದ್ದಾನೆ ಬಿಡಿ ಅಂತ. ಎಷ್ಟು ರೌಡಿ ಹೋಗ್ತಾರೆ ಸರ್, ಅವ್ರ ಹತ್ರ ಹೋಗಲ್ಲ ಅಂತ ಇಲ್ಲ, ಎಲ್ಲರೂ ಹೋಗ್ತಾರೆ. ಈ ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ನೀನು? ಈ ರೌಡಿಸಮ್ಮಲ್ಲಿ ಹುಡುಗರು ಇರ್ತಾರಲ್ಲ, ಯಾವುದೋ ರಾಜಕಾರಣಿಯಿಂದ ಓಡಾಡೋದೇ ದೊಡ್ಡ ಸೌಭಾಗ್ಯ ಅನ್ಕೊಂಡ್ಬಿಡ್ತಾರೆ. ಯಾವುದೋ ಮಿನಿಸ್ಟ್ರ್ ಕರೆದು ಮಾತಾಡಿಸ್ದ ಅಂದ್ರೆ ನಮ್ದೇನೋ ದೊಡ್ಡ ಲಕ್ಕು ಅನ್ಕೋತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಎಷ್ಟು ದೂರ ಇರಬೇಕು ಒಬ್ಬ ರೌಡಿ ರಾಜಕಾರಣಿಗಳಿಂದ ಅಂತ? ತುಂಬ ದೂರ ಇರಬೇಕು ಸರ್, ರಾಜಕಾರಣಿಯಿಂದ ದೂರ ಇರಬೇಕು. ಅವ್ರು ಯಾವಾಗ ಟರ್ನ್ ಆಗಿಬಿಡ್ತಾರೆ ಅಂತ ಗೊತ್ತಿಲ್ಲ ಸರ್. ನಾನು ಹೇಳ್ತೀನಿ, ಹುಡುಗರು ಯಾರನ್ನ ಇದ್ದರೆ ರೌಡಿಸಮ್ ಮಾಡ್ತಾಯಿದ್ದಾರೆ, ಬಿಟ್ಟು ದೂರ ಇರಬೇಕು. ಅವ್ರ ಮನೆಯಲ್ಲಿ ಇರಬೇಕು ಸರ್, ಅದೇ ಸಾಕು. ಅವರ ಹೆಂಡತಿ ಮಕ್ಕಳನ್ನೇ ಬರೋದು, ಅವ್ರ ತಂದೆ ತಾಯಿನೇ ಬರೋದು ಸರ್, ಬೇರೆ ಯಾರು ಬರೋಲ್ಲ ಸರ್. ಅವರೇ ಬರೋದು. ನಮಗೆ ಏನನ್ನ ಆಗಿಬಿಟ್ರೆ ಅವರೇ ಮುಂದೆ ಬರೋದು, ಇವರೆಲ್ಲ ಬರೋಲ್ಲ ಸರ್ ರಾಜಕಾರಣಿಗಳು. ಇದು ಬ್ರಿಗೇಡ್ ಆಜಮ್ ಹೇಳ್ತಾ ಇರುವಂಥ ಮಾತು. ರೌಡಿಸಮ್ನಲ್ಲಿರೋ ಹುಡುಗರು ರಾಜಕಾರಣಿಗಳಿಂದ ಸಾಧ್ಯ ಆದಷ್ಟು ದೂರದಲ್ಲಿರಿ, ನಿಮ್ಮ ಮನೆಗಳಲ್ಲಿರಿ. ಕಷ್ಟ ಅಂತ ಬಂದರೆ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಸಹಾಯಕ್ಕೆ ಬರಬಹುದೇ ಹೊರತು ರಾಜಕಾರಣಿಗಳು ಸಹಾಯಕ್ಕೆ ಬರೋದಿಲ್ಲ. ಈತ ನಮ್ಮ ಹುಡುಗ ಅಂತ ಒಪ್ಪಿಕೊಳ್ಳೋದಕ್ಕೂ ಕೂಡ ಅವರು ತಯಾರಿರೋದಿಲ್ಲ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಿತ್ ಹನುಮಕ್ಕನವರ್, ಸುವರ್ಣ ನ್ಯೂಸ್ಗಾಗಿ ಬೆಂಗಳೂರಿನಿಂದ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.